ಭಾರತ ಸೇವಾ ದಳ ಕೇಂದ್ರ ಸಮಿತಿಯ ಉಪಾಧ್ಯಕ್ಷರು ಹಾಗೂ ತಿರುಮಲ ತಿರುಪತಿ ದೇವಸ್ಥಾನಂ ಕಮಿಟಿಯ ನಿರ್ದೇಶಕರಾದ ಎಂಎನ್ ಶಶಿಧರ್ ವಿಧಿವಶರಾಗಿದ್ದು ಬೀದರ್ನಲ್ಲಿ ಭಾರತೀಯ ಸೇವಾ ದಳವು ಸಂತಾಪವನ್ನ ಸೂಚಿಸಿದೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿಯವರು ಕಂಬನಿ ಮಿಡಿದಿದ್ದು ಎಂಎನ್ ಶಶಿಧರ್ ಅವರು ಸಾಮಾಜಿಕ ಕಳಕಳಿಯ ವ್ಯಕ್ತಿಯಾಗಿದ್ದರು. ಮನುಷ್ಯನಿಗೆ ಹುಟ್ಟು ಸಾವು ಖಚಿತ, ಹುಟ್ಟು ಆಕಸ್ಮಿಕ ಆದರೆ ಸಾವು ಮಾತ್ರ ಖಚಿತ. ಮನುಷ್ಯನನ್ನ ಆತನ ಜೀವನವನ್ನ ಅಳಿಯಬೇಕಾದ್ರೆ ಆತನ ಹುಟ್ಟಿನಿಂದ ಹಿಡಿದು ಸಾವಿನ ನಡುವಿನ ಕಾರ್ಯವನ್ನ ನೋಡಿ ಅವರು ಎಂಥವರು ಅಂತ ಅಳಿಯಬಹುದು. ಎಂಎನ್ ಶಶಿಧರ್ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಸಮಾಜಮುಖಿ ಕೆಲಸಗಳಿಂದ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯನ್ನ ಗಳಿಸಿದ್ರು. ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರದಲ್ಲಿ ಅವರ ಸೇವೆ ಅನನ್ಯ. ಇಂತಹ ವ್ಯಕ್ತಿತ್ವವನ್ನ ಕಳೆದುಕೊಂಡಿರುವುದಕ್ಕೆ ತುಂಬಾ ನೋವಿದೆ. ಅವರ ಅಗಲಿಕೆಯಿಂದ ಅವರ ಕುಟುಂಬಕ್ಕೆ ದುಃಖವನ್ನ ಸಹಿಸುವಂತಹ ಶಕ್ತಿ ಭಗವಂತ ನೀಡಲಿ ಹಾಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು. ಒಂದೇ ಮಾತರು, ಸೇವೆಗಾಗಿ ಬಾಳು. ಮನುಷ್ಯನಿಗೆ ಹುಟ್ಟು ಸಾವು ಖಚಿತ. ಹುಟ್ಟು ಆಕಸ್ಮಿಕ ಆದರೆ ಸಾವು ಮಾತ್ರ ಖಚಿತ. ಮನುಷ್ಯನಿಗೆ ಅವನ ಜೀವನ ಅಳೆಯಬೇಕಾದರೆ ಹುಟ್ಟು ಮತ್ತು ಸಾವಿನ ನಡುವೆ ಅವನು ಮಾಡಿ ಹೋದಂಥ ಕಾರ್ಯವನ್ನು ನೋಡಿ ಅವರು ಎಂಥವರು ಅಂತ ಹೇಳಿ ನಾವು ಅಳೆಯಬಹುದು. ಇವತ್ತಿನ ದಿವಸ ನಮ್ಮವರೇ ಆದ, ನನಗೆ ಆತ್ಮೀಯರಾದ ಶ್ರೀ ಶಶಿಧರ್ ಅವರು ಸಣ್ಣ ವಯಸ್ಸಿನಲ್ಲೇ ನಿಧನರಾಗಿದ್ದಾರೆ. ಅವರು ಭಾರತ ಸೇವಾದಳದ ಕೇಂದ್ರ ಕಚೇರಿಯ ಉಪಾಧ್ಯಕ್ಷರಾಗಿದ್ದರು, ಕೇಂದ್ರ ಸಮಿತಿಯ ಉಪಾಧ್ಯಕ್ಷರಾಗಿದ್ದರು. ಅದೇ ಅಲ್ಲದೆ ತಿರುಪತಿ ದೇವಸ್ಥಾನದ ಟ್ರಸ್ಟಿಯಾಗಿದ್ದರು. ಬೆಂಗಳೂರು, ತುಮಕೂರು ಅಷ್ಟೇ ಅಲ್ಲ, ದಕ್ಷಿಣ ಕರ್ನಾಟಕದಲ್ಲೇ ಅವರು ಒಳ್ಳೆ ಸೇವಾಧಾರಿ ಅಥವಾ ಕಾರ್ಯಕರ್ತರೆಂಬ ಹೆಸರು ಅವರಿಗೆ ಇತ್ತು. ಅವರು ತಮ್ಮ ಜೀವನದಲ್ಲಿ ಒಳ್ಳೆಯ ಕಾರ್ಯ ಮಾಡುತ್ತಾ ಧಾರ್ಮಿಕ ಕಾರ್ಯದಲ್ಲಿ, ಸಾಮಾಜಿಕ ಕಾರ್ಯದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಅವರು ದುಡಿದಿದ್ದಾರೆ. ಅವರು ಆಕಸ್ಮಿಕವಾಗಿ ನಮ್ಮನ್ನು ಅಗಲಿದ್ದಕ್ಕಾಗಿ ತುಂಬ ನೋವಿದೆ. ಆದರೆ ಅದು ಜೀವನದಲ್ಲಿ ಘಟಿಸ್ತಕ್ಕಂಥ ಒಂದು ವಿಷಯ. ಅವರು ನಿಧನ ಆಗಿದ್ದಕ್ಕಾಗಿ ನಮ್ಮ ಬೀದರಿನ ಭಾರತ ಸೇವಾದಳದ ವತಿಯಿಂದ ಅವರಿಗೆ ಹಾರ್ದಿಕವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇವೆ. ಅಷ್ಟೇ ಅಲ್ಲದೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಹಾಗೂ ಅವರ ಕುಟುಂಬದವರಿಗೆ ಆದಂಥ ದುಃಖವನ್ನು ಸಹಿಸುವ ಶಕ್ತಿ ಆ ಪರಂಪಿತ ಪರಮಾತ್ಮ ಶಿವನು ಕೊಡಲಿ ಅಂಥೇಳಿ ಹಾರೈಸ್ತೇವೆ. ಒಂದೇ ಮಾತರು.